पंचगड़ ನಮ್ಮ ಮನೇಲಿ ವಿಶೇಷವಾದ ನಾಗರು ಮಾಡೋದ್ರಿಂದ ಈ ಥರ ಐಟಮ್ಸ್ನೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಬಂದು ಅರವೆ ಸೊಪ್ಪು ಅಂತ ನಾನು ನಿನ್ನೆ ಏನು ಹೇಳಿದ್ದೆ ಅದು. ಆ್ಯಂಡ್ गणपतिये नमः। ओम विघ्नविनाशकाय नमः। ओम नमो श्री सिद्धिविनायकाय नमः। ओम सुब्रह्मण्य अग्रजाय नमः। ओम हर हर ओम नमः शिवाय नमः। इति शिवाय। ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಈಗಷ್ಟೇ ಗೌರಿ ಗಣೇಶ ಹಬ್ಬ ಮುಗೀತು. ಆ್ಯಂಡ್ ನಾನು ಯಾವುದೂ ಪೂಜೆ ಮಾಡಿದ್ದಾಗಲಿ ಅಥವಾ ಬಾಗಿನ ತುಂಬಿದ್ದಾಗಲಿ ಯಾವುದೂ ನನ್ನ ತಮ್ಮ ಬಾಗಿನ ಕೊಟ್ಟು ಹೋಗೋದಕ್ಕೆ ಬೇರೆ ಬಂದಿದ್ದ. ಅದು ಯಾವುದೂ ನಾನು ಕ್ಲಿಪ್ಸ್ ತೊಗೊಳೋದಕ್ಕೆ ಆಗಲಿಲ್ಲ. ವೆರಿ ಸ್ಯಾಡ್. ತುಂಬ ಬ್ಯುಸಿ ಇದೆ, ಕೆಲಸ ಪೂಜೆ ಎಲ್ಲ ಈಗಷ್ಟೇ ಮುಗೀತು. ದೇವ್ರಿಗೆ ಕೂಡ ಎಡೆ ನೈವೇದ್ಯನೆಲ್ಲ ಮಾಡಿಬಿಟ್ಟು ಈಗಷ್ಟೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾನು ಚೆರಿ ಹೊರಗಡೆ ಬಂದಿದ್ದೀವಿ. ಸೇ ಹಾಯ್, ಸೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Oh, thank you. ಇದು ನಮ್ಮ ಚೆರಿ ಅವ್ರದ್ದು. ಈ ವರ್ಷ ನಮಗೆ ತುಂಬ ಸ್ಪೆಷಲ್ ಈ ಹಬ್ಬ. ಬಿಕಾಸ್ ನಮ್ಮ ಚೆರಿ ಅವ್ರಿಗೆ ಫಸ್ಟ್ ಟೈಮ್ ನಾವು ಬಾಗ್ನವನ್ನು ತುಂಬಿರೋದು. ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟು ದಿವಸ ತಲೆಗೆ ಬಂದೇ ಇರಲಿಲ್ಲ ಇಷ್ಟು ವರ್ಷ ಹಬ್ಬ ಮಾಡಿದಾಗ. ಬಟ್ ಈ ವರ್ಷ ಅದೇನು ಅಂತ ಗೊತ್ತಿಲ್ಲ, ನಮ್ಮ ಅಮ್ಮನಿಗೆ ತುಂಬ ಅನಿಸಿತ್ತು ಕೊಡಬೇಕು ಅಂತ. ಸೊ ಡ್ರೆಸ್ ಕೂಡ ಅವರೇ ಕೊಡಿಸಿರೋ ಅಂಥದ್ದು ಅವ್ರ ಮೊಮ್ಮಗಳಿಗೆ ಅಂತ. ಅವ್ರ ನಮ್ಮಮ್ಮ ಕೊಡಿಸಿರೋದು. ಸೊ ಈ ವರ್ಷದಿಂದ ರೂಢಿ ಮಾಡು ಅಂತ ಹೇಳಿ ಮರದ ಸಮೇತ ಬಾಗ್ನವನ್ನು ಅಲ್ಲಿಂದನೇ ಕಳಿಸ್ಕೊಟ್ಟಿದ್ರು. ನಾವಿಲ್ಲಿ ನಮ್ಮ ಮನೆಯಿಂದ ಉಡಿ ತುಂಬಿ ಜಸ್ಟ್ ಮಡ್ಲಕ್ಕಿಯನ್ನು ಅದರಲ್ಲಿ ಇಟ್ಟಿರೋ ಅಂಥದ್ದು ಅಷ್ಟೇ. ಸೊ ಗೊತ್ತಿಲ್ಲ ಅದು ಯಾಕೆ ಅಂತ. ಬಟ್ ಮನೆಯಲ್ಲಿರೋ ನಮ್ಮ ಮನೆ ಲಕ್ಷ್ಮಿ ಅಥವಾ ಗೌರಿಯರನ್ನ ನಾವು ಖುಷಿಯಿಂದ ಈ ಥರ ನಮ್ಮ ಸಂಪ್ರದಾಯನ ತಿಳಿಸ್ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಇವರು ನಮ್ಮ ಮನೆಯ ಸ್ವರ್ಣ ಗೌರಿ. ನಮ್ಮ ಮನೇಲಿ ಹಬ್ಬ ಮಾಡಿದ್ದಾಯಿತು. ಬಟ್ ಈಗ ಊರಲ್ಲಿ ಎಲ್ಲರೂ ನಮ್ಮೂರು ಹುಡುಗರು, ಅಣ್ಣಂದರು, ನನ್ನ ಯಜಮಾನರು ಎಲ್ಲ ಸೇರಿ ಹೇಗೆ ಗೌರಿಯನ್ನು ಕೂರಿಸ್ತಿದ್ದಾರೆ ಆ್ಯಂಡ್ ಗಣೇಶನ ಕೂರಿಸ್ತಾರೆ ಅನ್ನೋದು ಕ್ಲಿಪ್ಸ್ನ ತೊಗೊಂಡು ಬಂದಿದ್ದರು ನನ್ನ ಯಜಮಾನರು. ಸೊ ಆ ಕ್ಲಿಪ್ನು ಕೂಡ ಇಲ್ಲೇ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ಇದು ನಮ್ಮೂರ ಗೌರಿ, ಪುರ್ಲೆಹಳ್ಳಿ ಗೌರಿ. ಪ್ರತಿ ವರ್ಷ ಕೂಡ ನಮ್ಮೂರಲ್ಲಿ ಗೌರಿ ಗಣೇಶ ಕೂರಿಸಿದಾಗ ಊರು ಹುಡುಗರೇನೇ ಎಲ್ಲ ಪೂಜೆನೂ ಮಾಡಿ ಪ್ರತಿಷ್ಠಾಪನೆ ಮಾಡುವಂಥದ್ದು, ಗೌರಿನೇ ಆಗಲಿ ಗಣೇಶನೇ ಆಗಲಿ. ಆ್ಯಂಡ್ ಬಿಡಬೇಕಾದ್ರೆ 5 ಡೇಸ್ಗೆ ಬಿಡ್ತಾರೆ, 5 ದಿವಸಕ್ಕೆ ವಿಸರ್ಜನೆ ಮಾಡೋದು. ಆ್ಯಂಡ್ ಆವಾಗ ತುಂಬ ಚೆನ್ನಾಗಿ ಸುತ್ತಮುತ್ತ ಊರಿನ ದೇವ್ರುಗಳನ್ನೆಲ್ಲ ಕರೆಸಿ ಉತ್ಸವನೂ ಕೂಡ ಎಲ್ಲದನ್ನು ಮಾಡ್ತಾರೆ. ಸೊ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ನಿಮಗೆ ವಿಡಿಯೋ ಹಾಕ್ತೀನಿ. ಇದು ನಮ್ಮೂರ ಗೌರಿ ಪೂಜೆ ಆ್ಯಂಡ್ ಗೌರಿನ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು. ಅಜ್ಜಿ ಮೊಮ್ಮಗಳದೇನೋ ಮಾತುಕತೆ ನಡೀತಾ ಇದೆ. ಅಲ್ಲಿ ಹಿಂದೆ ಹಸುಗಳು ಬಂದಿದ್ದಾವೆ, ಯಾರ್ದು ಮೇಯ್ತಾ ಇದ್ದಾವೆ, ಅದನ್ನು ನೋಡ್ಕೊಬರ್ತೀವಿ ಅಂತ ಹೋಗಿದ್ದಾರೆ. ಅವಳಿಗೆ ಅರ್ಧ ನಿದ್ದೆ ಬಂದಿದೆ, ಮಲಗೋದು ಬಿಟ್ಟು ಈ ಥರ ಅವ್ರ ಅಜ್ಜಿ ತಾಳ ತಿನ್ಕೊಂಡು ಅವರನ್ನು ಅಯ್ಯೋ ಅನ್ಸ್ಕೊಂಡು ಹೊಡ್ತಿದ್ದಾಳೆ ನೋಡಿ. ಸಿಟ್ಟು ಬಂದರೆ ಈಗ ಆಗ್ತವೆ ಒಂದೊಂದು ಸತಿ.
ಗೌರಿ ಕೂರಿಸಿದ ದಿವಸನೇ ಅಜ್ಜಿ ತಾತನಿಗೆ ಎಡೆನೂ ಕೂಡ ಇಡುವಂಥದ್ದು. ಸೊ ಇವತ್ತು ಅದು ಪೂಜೆ ಕೂಡ ಮುಗೀತು. ನಮ್ಮ ಮನೇಲಿ ಆಗಿನ ಕಾಲದಿಂದ ನಮ್ಮ ಅಪ್ಪ ಅವರ ತಾತ ಅವ್ರ ಕಾಲದಿಂದನೂ ನಡ್ಸ್ಕೊಂಡು ಬಂದಿರೋದು ಏನು ಅಂದರೆ, ಒಂದು 2 ಹಾವು ಸುತ್ತಕೊಂಡಿರೋದು. ಜಸ್ಟ್ ಅದು ಸುತ್ತಕೊಂಡು ಎಡೆ ಎತ್ತಿರೋ ಥರ 2 ಸೇಮ್ ಬಟ್ ಲಾಕ್ ಆಗಿದೆ. ಸೊ ಆ ಥರದ್ದು ಒಂದು ಆವಾಗಿಂದನೂ ನಾವು ನಾಗರು ಮಾಡೋ ದಿವಸ ಹುತ್ತದ ಹತ್ರ ಹೋಗಿ, ಆ್ಯಂಡ್ ನಾವು ಇಲ್ಲೇ ತೋಟದಲ್ಲೇ ಮಾಡೋದು, ನಮ್ಮ ತೋಟದಲ್ಲೇ. ಸೊ ತಗೊಂಡು ಹೋಗಿ ಅದನ್ನು ಅಲ್ಲಿಟ್ಟು ಮಾಮೂಲಿ ಹೇಗೆ ನಾಗರನ್ನೆಲ್ಲ ಮಾಡ್ತೀವಿ ಆ ಥರನೇ ಮಾಡೋದು. ಆ್ಯಂಡ್ ಅಡುಗೆ ಅಂತ ಬಂದರೆ ನಮ್ಮದು ವಿಶೇಷವಾದ ಅಡುಗೆ, ಮಾಮೂಲಿ ಒಬ್ಬಿಟ್ಟು ಆ ಥರದ್ದೆಲ್ಲ ಏನಿಲ್ಲ. ಚಿತ್ರಾನ್ನ ಎಲ್ಲ ಮಾಡೋಂಗಿಲ್ಲ, ಕಿಚಡಿ ಮಾಡ್ತೀವಿ ಆ್ಯಂಡ್ ಸಾಂಬಾರು ಮಾಡ್ತೀವಿ. ಎಲ್ಲ ಥರದ ಕಾಳು ಯೂಸ್ ಮಾಡಬೇಕು. ಆ್ಯಂಡ್ ಸ್ಪೆಷಲಿ ಆಲೂಗಡ್ಡೆ, ಬದನೆಕಾಯಿ, ಆಮೇಲೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಅರವೆ ಸೊಪ್ಪು ಅಂತ ಸಿಕ್ಕತ್ತೆ ಮಾರ್ಕೆಟ್ಗಳಲ್ಲಿ. ಈ ಹಬ್ಬದಲ್ಲೇ ಸ್ಪೆಷಲಾಗಿ ಸಿಗುತ್ತೆ ಅದು. ನಾನು ಈ ಹಬ್ಬದ ಟೈಮಲ್ಲಿ ಮಾತ್ರನೇ ಅದನ್ನು ಕೇಳಿರೋದು, ಬೇರೆ ಹಬ್ಬದ ಟೈಮಲ್ಲೆಲ್ಲ ಅದು ಸಿಗುತ್ತೆ ಇಲ್ಲ ಅನ್ನೋದನ್ನು ನಾನು ಕೇಳಿಲ್ಲ. ಸೊ ಈ ಹಬ್ಬದಲ್ಲಿ ಸಿಗುತ್ತೆ. ಆ್ಯಂಡ್ ನಾವು ಅದು ಮಸ್ಟ್ ಆ್ಯಂಡ್ ಶುಡ್ ನಾವು ನಾಗರಿಗೆ ಸಾಂಬಾರು ಮಾಡಿದಾಗ ಯೂಸ್ ಮಾಡಲೇಬೇಕಾಗಿರೋವಂಥದ್ದು. ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು 1 ವರ್ಷ ಕೂಡ ನಮ್ಮ ಅತ್ತೆ ಮದುವೆ ಆಗಿ ಆಲ್ಮೋಸ್ಟ್ 37 ಇಯರ್ಸ್ ಆಯಿತು, 38 ಇಯರ್ಸ್. 1 ವರ್ಷ ಕೂಡ ನಾಗರನ್ನ ಮಿಸ್ ಮಾಡಿಲ್ಲ ಅವರು. ನಮ್ಮ ಮನೇಲಿ ಇದು 2 ಫೋಟೋ ಈ ರೈಟ್ ಸೈಡ್ ವಾಲಲ್ಲಿತ್ತು. ಅವರು ತೀರೋಗಿರೋರು. ಸೊ ಅವ್ರ ಫೋಟೋಸ್ನ ಯಾವುದು ದಕ್ಷಿಣ ದಿಕ್ಕಿಗೆ ಹಾಕಬೇಕು, ಬೇರೆ ದಿಕ್ಕಿಗೆ ಹಾಕಬಾರ್ದು ಅಂತ ಹೇಳಿದ್ರು ಅಂತ ಅವ್ರ ಫೋಟೋಸ್ನ ದಕ್ಷಿಣ ದಿಕ್ಕಿಗೆ ಹಾಕಿ, ಇಲ್ಲಿ ನನ್ನ ನಾದಿನಿ ಮದುವೆ ಫೋಟೋಸ್ ಮತ್ತು ನಮ್ಮ ಮದುವೆ ಫೋಟೋಸ್ನೆಲ್ಲ ಹಾಕಿದ್ವಿ. ಅದನ್ನೆಲ್ಲ ನಾವು ಈ ವಾಲ್ಗೆ ಫಿಕ್ಸ್ ಮಾಡಿದ್ವಿ. ಸ್ವಲ್ಪ ಕ್ಲಮ್ಸಿ ಅನಿಸ್ತಾ ಇದೆ ನನಗೆ ಮನೆ, ಬಟ್ ಸ್ವಲ್ಪ ರೀಸೆಟ್ ಮಾಡೋದಿದೆ, ಮಾಡಬೇಕು. ಯಾವಾಗ ಟೈಮ್ ಆಗುತ್ತೆ ನನಗೆ ಗೊತ್ತಿಲ್ಲ. ಇದು ತುಂಬ ಅಂದರೆ ತುಂಬ ಸ್ಪೆಷಲ್ ನನಗೆ. ಫೋಟೋ ಬಂದು ನಮ್ಮ ಮದುವೆಗೆ ಮುಂಚೆದು, ನಂದು ನನ್ನ ಹಸ್ಬೆಂಡು. ಆ್ಯಂಡ್ ನೀವು ನೋಡ್ತಿರೋದು ಬಂದಿದ್ದು ಚಾಲ್ಕ್ ಆರ್ಟ್. ನನ್ನ ಫ್ರೆಂಡ್ ಒಬ್ಬರು ಚಾಲ್ಕ್ ಆರ್ಟ್ ಮಾಡ್ತಾರೆ, ಪೀಸ್ ಆಫ್ ಚಾಕ್ದು. ಸೊ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ನಾನು ಅವರ ಅಕೌಂಟ್ನ ಆರ್ ಅವರ ಇನ್ಸ್ಟಾ ಐಡಿಯನ್ನು ಟ್ಯಾಗ್ ಮಾಡ್ತೀನಿ ನಿಮಗೆ. ಇದು ಗಣೇಶ ಹಬ್ಬನ ವ್ಲಾಗ್, ಗೌರಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಇದು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಸಲ ಗೌರಿ ಗಣೇಶ ಕೂರಿಸಿದಾಗ ಫಸ್ಟ್ನೇ ದಿವಸನೇ ವಿಸರ್ಜನೆ ಮಾಡಿಬಿಡ್ತಿದ್ವಿ. ಬಟ್ ಈ ಸತಿ ಯಾಕೋ ಗೊತ್ತಿಲ್ಲ 3 ಡೇಸ್ ತನಕ ಇಡೋಣ ಅಂತ ಹೇಳಿ ಮನಸ್ಸಾಯಿತು. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಪೂಜೆ ಗೀಜೆ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡೆ. ಆ್ಯಂಡ್ ನಾಗರು ಕೂಡ ಇದೆ ನಮ್ಮದು, ಸೊ ಮಾಡಿಕೊಳ್ಬೇಕು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡು ಬಂದಿದ್ದರು ಸಿಟಿಯಿಂದ, ಊರಿಗೆ ಗಣೇಶನ ತೊಗೊಂಡು ಬರೋದಕ್ಕೆ ಅಂತ ಹೋದಾಗ ಅಲ್ಲೇನೇನೆಲ್ಲ ನಡೀತು ಅಂತ. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ, ನೋಡಿಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನಮ್ಮೂರು ಗಣೇಶ ಹೇಗಿದ್ರು ಅಂತ ನೋಡಿ ಕಮೆಂಟ್ ಮಾಡಿ. ಇದು ಊರಿಗೆ ತೊಗೊಂಡು ಬಂದು ಬೆಳಿಗ್ಗೆನೇ ಹುಡುಗರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು. ಸ್ವಾಮಿ
ओम गजनाथाय नमः ओम नमोदराय नमः विघ्न विनाशकाय नमः ओम गजनाथाय नमः ओम विनायकाय नमः ओम सिद्धिविनायकाय नमः ओम विघ्नेश्वराय नमः ओम नमः शिवाय नमः ओम श्री सिद्धिविनायकाय नमः ओम सिद्धिविनायकाय नमः ओम सिद्धिविनायकाय नमः ओम विघ्न विनाशकाय नमः ओम सिद्धिविनायकाय नमः ओम सिद्धिविनायकाय नमः ओम सिद्धिविनायकाय नमः ओम प्रसन्न विघ्न विनाशकाय नमः ओम प्रसन्न गणपतये नमः ओम विघ्न विनाशकाय नमः ओम नमः श्री सिद्धिविनायकाय नमः ओम सुब्रह्मण्य अग्रजाय नमः ओम हर हर ओम नमः शिवाय नमः इति शिवशक्तिस्त्रोत्रं श्री प्रसन्न गणपति के जय श्री प्रसन्न गणपति के जय श्री प्रसन्न गणपति के जय ಆಂಜನೇಯ ಸ್ವಾಮಿ ಕೆ ಹಾಲು ತುಪ್ಪ ಬಿಡ್ಲಿಲ್ವಲ್ರಿ ತಂದಿದ್ದಲ್ರಿ ತಂದಿರ್ತಾರಲ್ಲ ಅಂತ ಬೇಡ ರಾತ್ರಿ ನೆನ್ನೆ ಅಷ್ಟು ಬಿಡಿ ಮಾಡ್ರಿ ಅಂತ ಹೋಗಿ ಮಾಡ್ರಿ
ದೇವರಿಗೆ ಏನೇನು ಬೇಕು ಎಲ್ಲದನ್ನು ಅಡುಗೆದೇ ಆಗಲಿ ಅಥವಾ ದೇವಸ್ಥಾನಕ್ಕೆ ತೊಗೊಂಡೋಗೋದೇ ಆಗಲಿ ಅಥವಾ ನಾಗರು ಮಾಡೋದಕ್ಕೆ ತೊಗೊಂಡೋಗೋದೇ ಆಗಲಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಾನು ಹೋಗಿ ಊರೊಳಗಡೆ ಗಣೇಶನ ಇಟ್ಟು ಬರ್ತೀನಿ ಅಂತ ನಮ್ಮ ಮನೆಯವ್ರು ಹೋಗಿ ಈ ಥರ ಎಲ್ಲ ಕ್ಲಿಪ್ಸ್ ತೊಗೊಂಡು ಬಂದರು. ಇವಾಗ ನಾವು ನಾಗರು ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ತೋಟದಲ್ಲೇ ನಾಗರು ಮಾಡುವಂಥದ್ದು. ನಾವು ನಾಗರು ಇಲ್ಲೇ ತೋಟದಲ್ಲೇ ಮಾಡುವಂಥದ್ದು. ಪೂಜೆ ಐಟಮ್ನೆಲ್ಲ ಆಲ್ರೆಡಿ ಕೊಟ್ಟು ಕಳಿಸ್ದೆ. ಈಗ ಹೋಗ್ತಾಯಿದ್ದೀನಿ ನಾನು ಎಡೆ ಎಲ್ಲ ತುಂಬಿಕೊಂಡು ಪೂಜೆ ಮಾಡೋಣ. ಕರ್ಪೂರ ಹಚ್ಚಿದ್ರಲ್ಲ ಏನು ಮಾಡಕಪ್ಪ ನೀನು? ಅವು ಹಳೆ ಕುಂಕುಮ ಇದೆ ಬೆಳೆ ಅವನ್ನ ಒಟ್ಟಿಗೆ ಹಾಕ್ಬಿಟ್ಟು ನೆನೆ ಹೊಸ ಹಾಕಿದ್ದು ಅವ್ರು ಬಂದಾಗ ಕುಂಕುಮ ಕೊಟ್ಟವಲ್ಲ ಅದು ತಗೊಂಡೋಗ್ಬಾರ್ದು. ಜಾಸ್ತಿ ಹಾಕ್ಬಾರ್ಕಳಮ್ಮ, ನೀನು ಸುಮ್ಮನೆ ನಿಂತ್ಕೊಳ್ತೀರಿ. ಜಾಸ್ತಿ ಹಾಕ್ಬಾರ್ದು ಅಂತ ಇಷ್ಟ ಆಗ್ತೈತೆ. ಎಷ್ಟು ಆಗ್ತೈತೆ. ಯಾರೋ ಗಂಟೆ ಹೊಡಿತಿದ್ದ ಗಂಟೆ ಮುನಿಯ. ಒಂದು ಸ್ವಲ್ಪ ಏನೋ ಈ ಕಡೆ ಮಮ್ಮಿ ಕರೀತಾರೆ ನಿನ್ನ. ಈ ಕಡೆ ಕರೀತಾ ಇದ್ದ ಮಮ್ಮಿ. ಕಟ್ನಿ ಬಿಡ್ತಾ ಇರೋದು ಅಲ್ಲಿ ನೋಡು ಮಗಿನವ. ಅಲ್ವಾ ಅಲ್ತಕ ಹಾಕಿದಲ್ಲಪ್ಪ. ಇಲ್ಲ ಭೂಮಿಗೆ ಬಿಟ್ಟು ಅಲ್ಲ ಬಿಟ್ಟು ಕಳ್ಳ ಇಲ್ಲ. ಹಾಕಲ್ಲ ಕಟ್ಟೋವಾಗ ಇಲ್ಲಿಗೆ ಎಲ್ಲಕ್ಕೂ ಹಾಕಿದ್ದೀನಿ. ಇರೋ ತಗೊಳ್ತೀನಿ ಪೂಜೆ ಮಾಡ್ತೀನಿ. ಮಾಡ್ಕೋಬೇಕಾದ್ರೆ ಇದ್ಬೇಕು ಅದ್ಬೇಕು ಅಂತ ಅವಾಗ ಇಷ್ಟಲ್ಲ. ಅಕ್ಕಿ ಬರೋದು ಇಡಕ ಎತ್ತಕಾಲ ಬಿಡು, ಅಲ್ಲೇ ಇರಲಿ. ಅಲ್ಲೇ ಇಟ್ಬಿಡು, ಅಲ್ಲೇ ಇಟ್ಬಿಡು.
ಗೌರಿ ಹಬ್ಬದ ದಿವಸನೇ ಬಾಗಿನವನ್ನು ಕೊಡಬೇಕಾಗಿತ್ತು ಪಾಪುಗೆ. ಬಟ್ ನಾನು ಕೊಟ್ಟಿದ್ದೆ, ಅದು ಕ್ಲಿಪ್ಸ್ ಏನು ತೊಗೊಂಡಿರಲಿಲ್ಲ. ಸೊ ನಮ್ಮ ಮನೆಯವರು ಏನೂ ಆಗೋದಿಲ್ಲ, ಇವತ್ತು ಒಂದು ಸತಿ ಕೊಡು ಅಂತ ಹೇಳಿ ಬಾಗಿನವನ್ನು ಕೊಡಿಸಿದ್ರು. ಆ್ಯಂಡ್ ಅದನ್ನು ವೀಡಿಯೋ ಕೂಡ ಮಾಡಿಕೊಟ್ರು. ಆ್ಯಂಡ್ ಬಾಗಿನ ಎಲ್ಲ ಕೊಟ್ಟಿದ್ದು ಮುಗಿದ್ಮೇಲೆ ನಾನು ಅವಳ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡೆ. ಆ್ಯಂಡ್ ನಮ್ಮೂರ ಗಣೇಶ ಹೇಗಿತ್ತು ಅಥವಾ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಆ್ಯಂಡ್ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗಿತ್ತು ಅನ್ನೋದನ್ನು ಇದೊಂದು ಬ್ಲಾಗ್ನ ಮೂಲಕ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಪ್ರತಿ ವರ್ಷವೂ ನನಗೆ ಗೌರಿ ಗಣೇಶ ಹಬ್ಬ ಅಂತಂದರೆ ಆಗೋದು ಒಂಥರ ಖುಷಿ. ಏನಕ್ಕೆ ಅಂತಂದರೆ ನನಗೆ ಒಳ್ಳೆ ಚಾನ್ಸ್ ನಾನು ಊರೊಳಗಡೆ ಹೋಗೋದಕ್ಕೆ, ನನ್ನ ಫ್ರೆಂಡ್ಸ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಐ ಆಮ್ ಹ್ಯಾಪಿ. ಹೋಗೋದು ಬರೋದು ಅಥವಾ ಪೂಜೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲದು ನನಗೆ. ಸೊ ಇದಾಗಿತ್ತು ನನ್ನ ಬ್ಲಾಗ್ ಅಬೌಟ್ ಮೈ ಹೋಮ್ ಗೌರಿ ಗಣೇಶ ಹಬ್ಬ ಆ್ಯಂಡ್ ಊರಲ್ಲಿ ನಾವು ಹೇಗೆ ಗೌರಿ ಗಣೇಶನನ್ನು ಕೂರಿಸ್ತೀವಿ ಅನ್ನೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.